ಎಲ್ಲ ನೆಚ್ಚಿನ ಡಿ ಬಾಸ್ ಅಭಿಮಾನಿ ಕೂಡ ಇವರು. ಯಾವುದೇ ಕೆಲಸಕ್ಕಾದ್ರೂ ಮೊದಲು ಅನ್ನೋದು ಇದ್ದೇ ಇರುತ್ತೆ. ಎಲ್ಲರೂ ಶುರು ಮಾಡೋದು ಮೊದಲನೇ ಸ್ಟೆಪ್ ಇಂದನೇ. 21-22 ವರ್ಷದ ಹುಡುಗಿ ಒಬ್ಳೆ ಹೋಗೋದು ಹೇಗೆ ಅಂತ ಹೇಳಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಾಕ್ಷಿ ಮೇಘನ. ಏನಪ್ಪ ಸಾಕ್ಷಿ ಅವರು ಇವತ್ತು ಈ ಥರ ಕಾಣಿಸ್ಕೋತಾ ಇದ್ದಾರೆ. ಎಸ್, ಒಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ನನಗೆ ಇವತ್ತು. ಯಾಕಂದರೆ ನೀವು ನನ್ನನ್ನು ತುಂಬ ಚೆನ್ನಾಗಿ ಇನ್ಸ್ಟಾದಲ್ಲಿ ನೋಡಿರ್ತೀರ ಆ್ಯಂಡ್ ನನಗೆ ಆದಂಥ ಒಂದಷ್ಟು ಫ್ಯಾನ್ ಫಾಲೋವರ್ಸು ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇದು ಒಂದು ಹೊಸ ಒಂದು ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ನನ್ನನ್ನು ತುಂಬ ಜನ ಇಂಟರ್ವ್ಯೂ ಮಾಡೋಕ್ಕೆ ಬರ್ತಿದ್ರು, ಬಟ್ ಆದರೆ ಇವತ್ತು ಒಂದು ಬ್ಯೂಟಿಫುಲ್ ಲೇಡಿ ಜೊತೆಗೆ ಇಂಟರ್ವ್ಯೂಗೆ ಬಂದಿದ್ದೀನಿ. ಹಾಗೆ ಇದು ಒಂದು ಬ್ಯೂಟಿಫುಲ್ ಚಾನಲ್. ಮುಂದಿನ ದಿನಗಳಲ್ಲಿ ಒಂದು ತುಂಬ ಒಳ್ಳೊಳ್ಳೆ ವಿಷಯದ ಜೊತೆಗೆ ಈ ಒಂದು ಚಾನಲಲ್ಲಿ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ಅವಾಗವಾಗ ಬರ್ತಿರ್ತೀನಿ ಒಂದೊಂದು ಎಪಿಸೋಡಲ್ಲಿ ಅಂತಲೇ ಹೇಳ್ತಾ, PRQ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಾಕ್ಷಿ ಮೇಘನ. ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಸ್, ಆ್ಯಂಡ್ ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಮೊದಲನೇ ಟೈಮ್ ಆ್ಯಂಕರಿಂಗ್ ಒಂದು ರೂಪದಲ್ಲಿ ಕಾಣಿಸ್ಕೋತಾ ಇದ್ದೀನಿ ನಿಮ್ಮ ಮುಂದೆ. ನಿಮ್ಮ ಪ್ರೀತಿ ಸಪೋರ್ಟ್ ಇದೇ ರೀತಿ ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದೀರಿ. ಈ ಒಂದು ವಿಶೇಷವಾದಂಥ ಒಂದು ನಿರೂಪಣೆಗೂ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅನ್ಕೋತಾ ಇದ್ದೀನಿ. ಹಾಗೆ ಇವರು ಈ ಒಂದು ಸ್ಪೆಷಲ್ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಖುಷಿ ಆಯಿತು. ಇವ್ರನ್ನ ಅವ್ರು ಕೇಳಿದ್ರು ನೆನ್ನೆ ನೈಟ್ ಕಾಲ್ ಮಾಡಿಬಿಟ್ಟು, ನಮ್ಮ ಚಂದ್ರು ಅಂಕಲ್ ಒಂದು ಇಂಟರ್ವ್ಯೂ ಮಾಡ್ತೀರಾ ಈ ಥರ ಅಂತ. ಸೊ ನಾನು ಯಾರು ಅಂತ ಕೇಳಿದಾಗ ಇವರು ತುಂಬಾ ಹೆಸರು ಮಾಡಿದಂತಹ ಒಂದು ಆ್ಯಕ್ಟ್ರೆಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವರ ಬಗ್ಗೆ ಇವಾಗ ನನಗೆ ಇನ್ನೂ ಹತ್ರದಿಂದ ನೋಡಿದಾಗ ತುಂಬ ಏನಂತಾರೆ, ಒಂದು ಬ್ಯೂಟಿಫುಲ್ ಸೋಲ್ ಅನ್ನೋ ಫೀಲ್ ಆಯಿತು. ಹಾಗೆ ನಮ್ಮ ನೆಚ್ಚಿನ ಒಂದು ರಿಯಾಲಿಟಿ ಶೋ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಂಡಂತಹ ಒಂದು ನೇರ ನುಡಿಯಿಂದನೇ ಹೆಸರಾದಂತಹ ಜಮುನಾ ಶ್ರೀನಿಧಿ ಅವ್ರಿಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವ್ರ ಬಗ್ಗೆ ಹೇಳಬೇಕು ಅಂದರೆ ಇಂಟರ್ನ್ಯಾಷನಲ್ 3 ಇಂಟರ್ನ್ಯಾಷನಲ್ ನಾನು ಶಾಸ್ತ್ರೀಯ ನೃತ್ಯ ಕಲಾವಿದೆ, ಭರತನಾಟ್ಯ ಕಲಾವಿದೆ. ಸೊ ಹಾಗಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ನಾನು ಭರತನಾಟ್ಯಕ್ಕೆ ಮಾಡಿದಂಥ ಸೇವೆ, ಯಾಕಂತಂದ್ರೆ ಇವಾಗ ನಾವು ಭಾರತದಲ್ಲಿ ಭರತನಾಟ್ಯವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಆದರೆ ಪಾಶ್ಚಿಮಾತ್ಯ ದೇಶದಲ್ಲಿ ನಮ್ಮ ಕಲೆಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗಿದ್ದಕ್ಕೆ 3 ಅಂತಾರಾಷ್ಟ್ರೀಯ ಅವಾರ್ಡ್ಗಳು ನನಗೆ ಸಿಕ್ಕಿದೆ. ಅವಾರ್ಡ್ ಅನ್ನೋದು ಅದನ್ನ ತಲೆಗೆ ಹಾಕೊಳ್ಬಾರ್ದು, ಅದು ನಾವು ಮಾಡಿದಂಥ ಕೆಲಸಕ್ಕೆ ಒಂದು ಪ್ರಶಂಸೆ ಅಂತ ಹೇಳಿಬಿಟ್ಟು ಅದನ್ನ ಅಲ್ಲಿಗೆ ಬಿಟ್ಟರೆ ಒಳ್ಳೇದು ಅಷ್ಟೇನೆ. ಮೆಕ್ಸಿಕೋ ದೇಶದಿಂದ ಒಂದು ಅವಾರ್ಡು ಮತ್ತು ಅಮೆರಿಕ ದೇಶದಿಂದ 2 ಅವಾರ್ಡ್ಗಳು ಬಂದಿದೆ. ಸಾರಿ, ನನಗೆ ಇಂಟ್ರೊಡ್ಯೂಸ್ ಹಾಗೆ ಇವರ ಒಂದು ನಮ್ಮ ಎಲ್ಲ ನೆಚ್ಚಿನ ಡಿ ಬಾಸ್ ಅಭಿಮಾನಿ ಕೂಡ ಇವರು. ಹಾಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಹಾಗೆ ಇವ್ರು ನೋಡಿ, ನಾನೊಂದು ಸ್ವಲ್ಪ ಹೇಳಿದಕ್ಕೆ ಪಾಪ ಹುಡುಗಿಗೆ ಹೇಳಕ್ ಬರ್ತಿಲ್ಲ ಅಂತ ಅವರೇ ಅವ್ರ ಬಗ್ಗೆ ಹೇಳಿದ್ರು. ಇಲ್ಲ ಅಂತ ಯಾಕೆ ಅಂದ್ಕೊಳ್ತಾ ಇದ್ದೀರಾ? ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನ ಮಧ್ಯದಲ್ಲಿ ನಿಲ್ಸಿ ಹೇಳ್ಬೇಕಾಗಿತ್ತು. ನೀವು ಹೇಳೋದಲ್ಲ, ಮೊದಲನೇ ಸಲ ಮಾಡ್ತಾ ಇದ್ದೀನಿ, ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅಂತ. ಮೊದಲನೇ ಸಲ ಅಂತ ಅನ್ನಿಸ್ತಾನೆ ಇಲ್ಲ. ಇನ್ನೊಂದು, ಯಾವುದೇ ಕೆಲಸಕ್ಕಾದ್ರೂ ಮೊದಲು ಅನ್ನೋದು ಇದ್ದೇ ಇರುತ್ತೆ. ಎಲ್ಲರೂ ಶುರು ಮಾಡೋದು ಮೊದಲನೇ ಸ್ಟೆಪ್ ಇಂದನೇ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಸಂಶಯನ ಬೇಡ. ನಿಮಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ನಾನು ಯಮುನಾ ಶ್ರೀನಿಧಿ, ಮೂಲತಃ ಭರತನಾಟ್ಯ ಕಲಾವಿದೆ. ನಾನು ಆಕ್ಟರ್ ಆಗೋದಕ್ಕೂ ಮುಂಚೆ ನಾನು ಗುರುತಿಸ್ಕೊಂಡಿರೋದು, ನನಗೆ ಸಾಕಷ್ಟು ನಾನು ಸಾಧನೆ ಮಾಡಿರೋದು ಭರತನಾಟ್ಯ ಕಲಾವಿದೆಯಾಗಿ, ಪಾಶ್ಚಿಮಾತ್ಯ ದೇಶಗಳಲ್ಲೂ ನಮ್ಮ ದೇಶದಲ್ಲೂ ಎಲ್ಲ ಕಡೆನೂ. ನಂತರ ನಾನು ಧಾರಾವಾಹಿ ಅಂದರೆ ದೂರದರ್ಶನ ಮತ್ತು ಕಿರುತೆರೆ ಹಾಗೂ ಬೆಳ್ಳಿತೆರೆ ಎರಡರಲ್ಲೂ ಗುರುತಿಸ್ಕೊಂಡಂತಹ ನಟಿ. ಆಮೇಲೆ ಇತ್ತೀಚೆಗೆ ಜಸ್ಟ್ ಒಂದು 8 ವರ್ಷಗಳಿಂದ ಸಾಕಷ್ಟು ನಮ್ಮ ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೀನಿ. ಅಂದರೆ ಮೇಯ್ನಾಗಿ ನಮ್ಮ ಹಳ್ಳಿ ಕರ್ನಾಟಕದ ಗ್ರಾಮಗಳಿಗೆ ಹೋಗಿ ಅಲ್ಲಿನ ಮಕ್ಕಳಿಗೆ, ನನ್ನ ಲೈನ್ ಏನು ಅಂತಂದರೆ ಎಜುಕೇಷನ್. ಯಾಕಂದರೆ ನಮ್ಮ ತಂದೆಯವರು ಎಜುಕೇಷನಿಸ್ಟ್ ಆಗಿದ್ರು. ಅವರು ಸಾಕಷ್ಟು ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ರು ನಮ್ಮ ತಂದೆಯವರು. ಸೊ ಚಿಕ್ಕ ವಯಸ್ಸಿಂದ ಅದನ್ನು ನೋಡ್ಕೊಂಡು ಬೆಳೆದಿದ್ರಿಂದ ನನಗೆ ಸ್ವಲ್ಪ ಆ ಕಡೆ ಒಲವು ಜಾಸ್ತಿ ಇತ್ತು. ಹಾಗಾಗಿ ಈಗ ಒಂದು 8 ವರ್ಷಗಳಿಂದ ರೂರಲ್ ಕರ್ನಾಟಕಕ್ಕೆ ಹೋಗಿ ಅಲ್ಲಿನ ಮಕ್ಕಳಿಗೆ ಉಚಿತವಾಗಿ ನಾನು ಸಾಫ್ಟ್ ಸ್ಕಿಲ್ಸ್, ಲೈಫ್ ಸ್ಕಿಲ್ಸ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಕರಿಯರ್ ಗೈಡೆನ್ಸ್ ಇದೆಲ್ಲದನ್ನು ಕೊಡ್ತಾ ಬಂದಿದ್ದೀನಿ. ಮತ್ತು ಕಳೆದ 1 ವರ್ಷದಿಂದ ನಮ್ಮ ತಂದೆಯವರ ಹೆಸರಿನಲ್ಲಿ ವಿದ್ಯಾರ್ಥಿ ವೇತನ, ಅಂದರೆ ಆರ್ಥಿಕವಾಗಿ ಹಿಂದುಳಿದಂತಹ ತುಂಬ ಚೆನ್ನಾಗಿ ಓದ್ತಾ ಇರುವಂತಹ ಮಕ್ಕಳಿಗೆ ಇದರಿಂದ ತೊಂದರೆ ಆಗಬಾರ್ದು, ಹಣಕಾಸಿನಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ ವಿದ್ಯಾರ್ಥಿ ವೇತನವನ್ನು ಕೂಡ ನಾನು ಕೊಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಇದು ನನ್ನ ಇಂಟ್ರೊಡಕ್ಷನ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ನನಗಂತೂ ಇವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರೋದು ಇವತ್ತು. ಯಾಕಂದರೆ ತುಂಬ ಕ್ಲಾಸಿಕಲ್ ಅಂದರೆ ಭರತನಾಟ್ಯ ಅಂದ್ರೇ, ಕಲಾವಿದರಿಗೆ ಭರತನಾಟ್ಯ ಡ್ಯಾನ್ಸರ್ ಅಂದ್ರೇ ಆಲ್ಮೋಸ್ಟ್
ಆ ದೇವತೆನೇ ಇರ್ತಾರೆ. ಸೊ ಹಾಗಾಗಿ ಇವರು ಭರತನಾಟ್ಯದಲ್ಲಿ ಗುರುತಿಸ್ಕೊಂಡಿರ್ಬೋದು, ಹಾಗೆ ಅಭಿನಯ ಅಂದ್ರೆ ಸಿನಿಮಾಗಳಲ್ಲಿ ಇವಾಗ ತುಂಬಾ ಸಿನಿಮಾಗಳಲ್ಲಿ ಅಭಿನಯ ಮಾಡ್ತಿದ್ದಾರೆ, ಹಾಗೆ ಸೀರಿಯಲ್ಸ್ ಅಲ್ಲೂ ನಮ್ಮನ್ನ ರಂಜಿಸಿದ್ದಾರೆ. ಹಾಗೆ ನಮ್ಮ ನೆಚ್ಚಿನ ನಮ್ಮ ಕರ್ನಾಟಕದ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಕೂಡ. ಅಂಡ್ ನನಗೆ ತುಂಬಾ ಏನಪ್ಪ ಇಷ್ಟು ನೇರವಾಗಿ ಮಾತಾಡ್ತಾರೆ ಅನ್ನೋ ಫೀಲ್ ಮಾಡಿಸಿದ್ರಂತಹ ಒಂದು ಪರ್ಸನ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್. ಬಿಕಾಸ್ ಬಿಗ್ ಬಾಸ್ ನಾನು ತುಂಬಾ ಚಿಕ್ಕವಳಿಂದನೂ ಆ ಒಂದು ರಿಯಾಲಿಟಿ ಶೋನ ಫಾಲೋ ಮಾಡ್ತೀನಿ. ಹಾಗಾಗಿ ಈ ಸೀಸನ್ ಫಾಲೋ ಮಾಡಿದಾಗ ನಿಮ್ಮ ಮತ್ತೆ ಜಗದೀಶ್ ಅವರ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ನೀವೊಂದು ಇಬ್ರು ಇದ್ದಾಗ ಒಂದು ಆ ಮನೆ ವಾತಾವರಣನೇ ಒಂದು ಸುದ್ದಿಯಲ್ಲಿ ಇರ್ತಿತ್ತು. ಬಟ್ ಈ ನಡುವೆ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಎನಿವೇಸ್, ಅಂಡ್ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ನಾನು ಇವತ್ತು ಇಂಟರ್ವ್ಯೂ ಮಾಡ್ತಿರೋದು, ಹಾಗೆ ನಿಮ್ಮನ್ನ ಮೀಟ್ ಮಾಡಿದ್ದು. ಸೊ ಹಲವಾರು ವಿಷಯಗಳು ಪರ್ಸ್ನಲಿ ನಾನು ತಿಳ್ಕೊಬೋದು ಅಂತ ಆ ಒಂದು ಫೀಲ್ನ ಮಾಡ್ತೀನಿ. ಹಾಗೆ ಒಂದಷ್ಟು ವಿಷಯಗಳನ್ನ ನಿಮಗೂ ತಿಳಿಸೋದಕ್ಕೆ ನಾನು ಮೀನ್ಸ್ ಏನಂತಾರೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಅಂಡ್ ಸ್ಟಾರ್ಟ್ ಮಾಡೋಣ. ಅಂಡ್ ಮೇಡಮ್ ಹೇಳಿ, ನೀವು ಬೆಳೆದಿದ್ದು ಎಲ್ಲಿ, ಯಾವ ಊರಲ್ಲಿ ಹುಟ್ಟಿದ್ದು? ಮೈಸೂರು. ನಾನು ಹುಟ್ಟಿದ್ದು ಬೆಳೆದಿದ್ದು ಶಾಲಾ ಕಾಲೇಜು ಪ್ರತಿಯೊಂದು ಕೂಡ, ನನ್ನ ನೃತ್ಯಾಭ್ಯಾಸ ಆಗ್ಬೋದು ಅಥವಾ ನನ್ನ ವಿದ್ಯಾಭ್ಯಾಸ ಎಲ್ಲವೂ ನಂಗೆ ನಡೆದಿದ್ದು ಮೈಸೂರೇ. ಮೂಲತಃ ಮೈಸೂರು ಹುಡುಗಿ ನಾನು. ನಂತರದ ದಿನಗಳಲ್ಲಿ ನಾನು ಡಿಗ್ರಿ ಮುಗಿಸಿದ ತಕ್ಷಣ ಅಮೆರಿಕಾಗೆ ಹೋಗಿ ನಮ್ಮ ನೃತ್ಯ ಪ್ರದರ್ಶನವನ್ನು ನೀಡುವಂತಹ ಒಂದು ಅವಕಾಶ ಒದಗಿ ಬಂತು. ಅವಾಗಿನ್ನೂ ನನಗೆ 21-22 ವರ್ಷ ಅಷ್ಟೇ. ಆವಾಗಲೇ ನಮ್ಮ ತಂದೆ ಕಳ್ಸಲ್ಲ ಅಂತ ಕೂತಿದ್ರು, ಇಲ್ಲ ತಾಯಿಯವ್ರನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಯಾಕಂದ್ರೆ ಆವಾಗ 1997 ಅಂತ ಅಂದರೆ ಎಷ್ಟು ವರ್ಷ ಆಯಿತು, 33-34 ವರ್ಷ ಆಯಿತು. ಆವಾಗ ಭಾರತೀಯರು ಬಹಳ ಕಡಿಮೆ ಇದ್ರು ಅಮೆರಿಕಾದಲ್ಲಿ. ಹೌದು. ಅಷ್ಟೊಂದು ಜನ ಇವಾಗ ಹೋದಾಗೆ ಈಗೇನು ಬೆಂಗಳೂರು ಮೈಸೂರು ಆಗ್ಬಿಟ್ಟಿದೆ ಅಮೆರಿಕ ಅಂತಂದರೆ, ಆ ದಿನಗಳಲ್ಲಿ ಅಷ್ಟು ಜನ ಇದ್ದಿದ್ದರಿಂದ ನಮ್ಮ ತಂದೆಯವರು ಸ್ವಲ್ಪ ಹೆದರಿದ್ರು. ಬರೀ 21-22 ವರ್ಷದ ಹುಡುಗಿ ಒಬ್ಬಳೇ ಹೋಗೋದು ಹೇಗೆ ಅಂತ ಹೇಳಿ. ಅವಕಾಶ ಬಂದರೂ ಕೂಡ ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋಗಿ ಸಾಕಷ್ಟು ಹೆಸರು ಮಾಡಿ ಬಂದು ಮತ್ತೆ ಅಲ್ಲಿರುವಂತಹ ಭಾರತೀಯರು ನನ್ನನ್ನು ಕರೆಸ್ಕೊಂಡಿದ್ದ ಕಾರಣ ಮತ್ತೆ ಹೋಗ್ಬೇಕಾಗಿ ಬಂತು. ಹೋಗಿ ನಂತರ ನಮ್ಮ ಮನೆಯವ್ರನ್ನ ಅಲ್ಲಿ ಭೇಟಿ ಮಾಡಿದೆ. ಅವರಿಗೆ ಶಾಸ್ತ್ರೀಯ ನೃತ್ಯ ಅಂತಂದರೆ ಬಹಳ ಆಸಕ್ತಿ ಇತ್ತು. ಸೊ ಹಾಗಾಗಿ ಸ್ವಲ್ಪ ದಿನ ಗೆಳೆಯರಾಗಿದ್ದವರು ಫ್ರೆಂಡ್ಸ್ ಆಗಿದ್ರಿ. ನಂತರ ಪ್ರಪೋಸ್ ಮಾಡಿದ್ರು. ನಮ್ಮ ತಂದೆಯವ್ರ ಹತ್ರನೇ ಬಂದು ಕೇಳಿದ್ರು. ಮೈಸೂರಿಗೆ ಬಂದು ಮದುವೆ ಮಾಡ್ಕೊಂಡ್ವಿ. ಮತ್ತೆ ಅಲ್ಲಿ ಹೋದ್ವಿ. ಆಮೇಲೆ ಮಕ್ಕಳು ಹುಟ್ಟಿದ್ರು ಅಲ್ಲಿಬ್ರು. ಅವ್ರು ಬೆಳೀತಿದ್ದ ಹಾಗೇನೆ ಸಾಕು ನಮ್ಮ ದೇಶಕ್ಕೆ ನಾವು ಹೋಗೋಣ. ಆ್ಯಕ್ಚುಲಿ ನನ್ನ ಪತಿ ಶ್ರೀನಿಧಿಯವ್ರು ಮುಂಚೆನೇ ಹೇಳಿದ್ರು, ನಾನಿಲ್ಲಿ ಪರ್ಮನೆಂಟ್ ಆಗಿ ಇರಲ್ಲ, ವಾಪಸ್ ಭಾರತಕ್ಕೆ ಹೋಗಬೇಕು. ಸೊ ಹಾಗಾಗಿ ಅದಕ್ಕೆ ಯಾವಾಗಲೂ ನೀನು ಮೈಂಡ್ ಸೆಟ್ ಆಗಿರು, ಇಲ್ಲೇ ಇರ್ತೀನಿ ಅಂತ ಅನ್ಕೊಬೇಡ ಅಂತ. ನಾನೇನು ಅಂದ್ಕೊಂಡೆ ಗೊತ್ತಾ, ಯಾರೇ ಭಾರತೀಯರು ಅಮೆರಿಕಾಗೂ ಪಾಶ್ಚಿಮಾತ್ಯ ದೇಶಕ್ಕೆ ಹೋದಾಗ ಹೇಳುವಂಥ ಡೈಲಾಗ್ ಅದು. ಒಂದು 5 ವರ್ಷ ದುಡ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತೀವಿ ನಾವು ನಮ್ಮ ದೇಶಕ್ಕೆ ಅಂತ ಯಾರೂ ಬರಲ್ಲ. ಸೊ ನಾನು ಹಾಗೆ ಅಂದ್ಕೊಂಡೆ, ಅದೇ ಡೈಲಾಗ್ ಹೊಡಿತಾ ಇದ್ದಾರೆ, ಬಟ್ ವಾಪಸ್ ಹೋಗಲ್ಲ ಅಂತ. ಅಂದ್ರೆ ಭಾರತಕ್ಕೆ ಬರಬಾರ್ದು ಅನ್ನೋ ಮನಸ್ಥಿತಿ ನಂದಾಗಿರ್ಲಿಲ್ಲ. ನಂದೇನಿತ್ತು ಅಂತಂದ್ರೆ, ನಾನು ಅಮೆರಿಕಾದಲ್ಲಿ ಇದ್ರೂ ಕೂಡ ಮಾಡ್ತಾ ಇದ್ದಿದ್ದು ಭಾರತೀಯ ಕೆಲಸಗಳನ್ನೇ. ಭರತನಾಟ್ಯ ಶಾಲೆನ ನಾನು ಓಪನ್ ಮಾಡಿದ್ದೆ. ತುಂಬಾ ಯಶಸ್ವಿಯಾಗಿ ನಡೀತಾ ಇತ್ತು. ಆಮೇಲೆ ಅಲ್ಲಿ ಹುಟ್ಟಿ ಬೆಳೆದಿರುವಂಥ ನಮ್ಮ ಮಕ್ಕಳಿರ್ತಾರಲ್ಲ ಸಾಕಷ್ಟು ಜನ, ಅವರಿಗೆ ಕನ್ನಡ ಕಲಿ ಅನ್ನೋ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದೆ. ಯಾಕಂತಂದ್ರೆ ಅಲ್ಲಿ ಮಕ್ಳಿಗೆ ಏನಾಗುತ್ತೆ, ಮನೆಯಿಂದ ಆಚೆ ಹೋದ ತಕ್ಷಣ ಬರೀ ಇಂಗ್ಲಿಷ್. ಹೌದು. ಅವ್ರನ್ನ ಏನು ಅನ್ನಕ್ ಆಗಲ್ಲ ನಾವು, ಯಾಕಂತಂದ್ರೆ ಇರೋದು ಬೇರೆನೆಲ್ಲ. ಪಾಶ್ಚಿಮಾತ್ಯ ದೇಶದಲ್ಲಿ ಇರುವಾಗ ಅಲ್ಲಿ ಏನು ಬರುತ್ತೋ ಅದನ್ನ ಕಲಿಬೇಕಾಗತ್ತೆ. ನಾವು ಹೊರಗಡೆ ಹೋಗಿ ಕನ್ನಡ ಮಾತಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆ ಮಕ್ಕಳನ್ನ ನಾವು ಪಾಪ ಏನು ಅನ್ನೋದಕ್ಕಾಗಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಮನೆ ಒಳಗಾದ್ರು. ಆಮೇಲೆ ಮನೆಯಲ್ಲಿ ಕೆಲವು ಸಲ ಏನಾಗುತ್ತೆ, ನಾನು ಮನೆ ಒಳಗೆ ನೃತ್ಯ ಶಾಲೆನ ಇಟ್ಕೊಂಡಿದ್ದೆ, ಒಂದು ಸ್ಟುಡಿಯೋ ಓಪನ್ ಮಾಡ್ಕೊಂಡಿದ್ದೆ, ಕನ್ನಡದಲ್ಲೇ ಮಾತಾಡ್ತಾ ಇದ್ದೆ. ನಾನೆಲ್ಲೋ ಹೊರಗಡೆ ಕೆಲಸಕ್ಕೆ ಹೋಗದೇ ಇರೋದ್ರಿಂದ ಎಷ್ಟೋ ತಿಂಗಳುಗಳ ಕಾಲ ನಾನು ಅಮೆರಿಕನ್ಸ್ ನೋಡ್ತಾನೂ ಇರಲಿಲ್ಲ. ಆದ್ರೆ ಎಷ್ಟು ಮನೆಗಳಲ್ಲಿ ಆ ವಿಚಾರ ಇರಲ್ಲ. ಎಷ್ಟು ಮನೆಗಳಲ್ಲಿ ಏನಿರುತ್ತೆ, ಪಾಪ ಗಂಡ ಹೆಂಡತಿ ಇಬ್ರು ಹೊರಗಡೆ ಹೋಗಿ ಕೆಲಸ ಮಾಡೋದ್ರಿಂದ ಅವ್ರಿಗೂ ಪಾಶ್ಚಿಮಾತ್ಯದ ಸಂಸ್ಕೃತಿ ಆಗಲಿ ಭಾಷೆ ಆಗಲಿ ಅದರದೇ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಅಂಥ ಮಕ್ಕಳಿಗೆ ನಾನು ಕನ್ನಡ ಕಲಿ ಅಂತ ಶುರು ಮಾಡಿದ್ದು ಬಹಳ ಅನುಕೂಲ ಆಯಿತು. ಸೊ ಆ ಮಕ್ಕಳು ಕನ್ನಡದಲ್ಲಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಕನ್ನಡ ಬರೆಯೋದಕ್ಕೆ. ಹೀಗಾಗಿ ಅದು ಸಾಕಷ್ಟು ವರ್ಷಗಳು ನಡ್ಕೊಂಡು ಬಂದಿದ್ದರಿಂದ ನನಗೆ ಎಲ್ಲೋ ಬೇರೆ ದೇಶದಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಇಲ್ಲೇ ಎಲ್ಲೋ ನಾವು ಮೈಸೂರಲ್ಲೋ ಬೆಂಗಳೂರಲ್ಲೋ ಎಲ್ಲೋ ನಮ್ಮ ಕರ್ನಾಟಕದೊಳಗೆ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಜಾಸ್ತಿ ಬೆರೀತಾ ಇದ್ದಿದ್ದು ಕನ್ನಡದ ಜನತೆ ಜೊತೆಗೆ ಅಥವಾ ಭಾರತೀಯರ ಜೊತೆಗೆ. ಹೀಗಾಗಿ ಅಮೆರಿಕಾದ ನನ್ನ ಎಷ್ಟು 16 ವರ್ಷ ಇದ್ರೂ ಸಹ ಎಲ್ಲೂ ನನ್ನ ಕನ್ನಡತನ ಆಗಲಿ, ನನ್ನ ಭಾರತೀಯ ಬೇರೆ ಏನಿರುತ್ತೆ ಅದು ಎಲ್ಲೂ ಕೂಡ ಸ್ವಲ್ಪನೂ ಬದಲಾಗದೆ ಇದ್ದಿದ್ದು ನಿಜವಾಗ್ಲೂ ನಮ್ಮ ತಂದೆಯವರಿಗೆ, ನನ್ನ ಗುರು ಹಿರಿಯರಿಗೆ ಧನ್ಯವಾದ ಹೇಳಬೇಕು. ಸೋ ಸ್ವೀಟ್.